ಹಾರ್ದಿಕ ಶುಭಾಶಯಗಳು. ಪ್ರೀತಿಯ ಮಕ್ಕಳೇ, ಆತ್ಮೀಯ ಶಿಕ್ಷಕ ಬಂಧುಗಳೇ, ದಿನದ ಪ್ರಯುಕ್ತ ಹಾಗೂ ಸಿ ವಿ ರಾಮನ್ ರವರ ರಾಮನ್ ಎಫೆಕ್ಟ್ಗೆ ನೊಬೆಲ್ ಪಾರಿತೋಷಕವನ್ನು ಪಡೆದುಕೊಂಡು ಅವರು ನಮ್ಮ ರಾಷ್ಟ್ರಕ್ಕೆ ಒಂದು ಹಿರಿಮೆಯನ್ನು ತಂದುಕೊಟ್ಟಂತಹ ಈ ಸುಸಜ್ಜಿತವಾಗಿರ್ತಕ್ಕಂಥ ಈ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತ ಪ್ರತಿ ವರ್ಷ ಫೆಬ್ರವರಿ 28ನೇ ತಾರೀಕಿನಂದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಇದರ ಉದ್ದೇಶ ಏನು ಅಂತಂದರೆ, ವಿದ್ಯಾರ್ಥಿ ದೆಸೆಯಿಂದ ಇದ್ದಾಗಿಂದಲೇ ನೀವು ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ತಕ್ಕಂಥದ್ದು, ವಿಜ್ಞಾನದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡೋದ್ರ ಮೂಲಕ ಯಾಕೆ, ಏನು, ಹೇಗೆ ಅನ್ನುವ ಅಂಶಗಳನ್ನು ನೀವು ಬೆಳೆಸ್ಕೊಳ್ತಾ ಹೋದರೆ ನಮಗೆ ಉತ್ತರ ಖಂಡಿತವಾಗಿಯೂ ಕೂಡ. ಈ ಒಂದು ಪ್ರಾರ್ಥನಾ ಸಮಯದಲ್ಲಿ ಒಂದು ಪ್ರತಿಜ್ಞಾ ವಿಧಿಯನ್ನು ನಾವು ಕಡ್ಡಾಯವಾಗಿ ಸ್ವೀಕರಿಸಬೇಕಾಗಿದೆ. ಸೊ ನಾನು ಪ್ರತಿಜ್ಞಾ ವಿಧಿಯನ್ನು ಹೇಳ್ಕೊಡ್ತೀನಿ. ಎಲ್ಲ ಮಕ್ಕಳು ಮತ್ತು ಶಿಕ್ಷಕರು ತಮ್ಮ ಕೈಗಳನ್ನು ಮುಂದೆ ಚಾಚಿ ಈ ಒಂದು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ರಾಷ್ಟ್ರೀಯ ವಿಜ್ಞಾನ ದಿನ ಪ್ರತಿಜ್ಞಾ ವಿಧಿ. ನಾನು ಭಾರತೀಯ ಸಂವಿಧಾನದ 51ನೇ ಎ ವಿಧಿಯ ಅನ್ವಯ ವೈಜ್ಞಾನಿಕ ಮನೋಭಾವನೆ ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುತ್ತೇನೆ. ನಾನು ಪ್ರಶ್ನೆ ಮಾಡದೆ ಯಾವುದೇ ತರ್ಕವನ್ನು ಒಪ್ಪುವುದಿಲ್ಲ ಹಾಗೂ ಸಂವಿಧಾನದ ಮೂಲಭೂತ ಕರ್ತವ್ಯದ ಆಶಯದಂತೆ ಮೌಢ್ಯತೆ ಮತ್ತು ಅಂಧಕಾರವನ್ನು ನಿರ್ಮೂಲನೆ ಮಾಡಿ ಜೀವ ಜಗತ್ತಿಗೆ ಪೂರಕವಾದ ಬದುಕನ್ನು ರೂಢಿಸಿಕೊಳ್ಳುತ್ತೇನೆಂದು ಈ ಮೂಲಕ ರಾಷ್ಟ್ರೀಯ ವಿಜ್ಞಾನ ದಿನದಂದು ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇನೆ. ಜೈ ಭಾರತ, ಜೈ ಕರ್ನಾಟಕ, ಜೈ ಸಂವಿಧಾನ, ಜೈ ವಿಜ್ಞಾನ. ಧನ್ಯವಾದಗಳು. 1888 ನವೆಂಬರ್ 7ರಂದು ತಮಿಳುನಾಡಿನ ತಿರುಚಿಂಗರಾಪಲ್ಲಿಯಲ್ಲಿ ಜನಿಸಿದರು. ಅವರ ತಂದೆ ಚಂದ್ರಶೇಖರ ಅಯ್ಯರ್ ಗಣಿತ ಹಾಗೂ ಭೌತಶಾಸ್ತ್ರ ಶಿಕ್ಷಕರಾಗಿದ್ದರು. ನೊಬೆಲ್ ಪ್ರಶಸ್ತಿ ಪಡೆದ ಮತ್ತೋರ್ವ ವಿಜ್ಞಾನಿ ಸುಬ್ರಹ್ಮಣ್ಯ ಚಂದ್ರಶೇಖರ್ ರವರು ಸಿ ವಿ ರಾಮನ್ ಅವರ ಸ್ವಂತ ಅಣ್ಣನ ಮಗ. ಮದರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ತಮ್ಮ ಶಿಕ್ಷಣ ಮುಗಿಸಿದ ರಾಮನ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉನ್ನತ ಸ್ಥಾನ ಗಳಿಸುವ ಮೂಲಕ ಕಲ್ಕತ್ತೆಯಲ್ಲಿ ಅಸಿಸ್ಟೆಂಟ್ ಅಕೌಂಟೆಂಟ್ ಆಗಿ ನೇಮಕಗೊಂಡರು. ಸರ್ಕಾರಿ ನೌಕರಿಯಲ್ಲಿ ಉನ್ನತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಅವರಲ್ಲಿ ವಿಜ್ಞಾನದ ಕಡೆಗಿನ ತುಡಿತ ಹಾಗೆಯೇ ಉಳಿದಿತ್ತು. ಅವರ ಇಚ್ಛೆಯಂತೆಯೇ ಕೆಲ ಸಮಯದ ನಂತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿರ್ದೇಶಕರಾಗಿ ಬೆಂಗಳೂರಿಗೆ ಬಂದವರು ತಮ್ಮ ಕೊನೆಯ ಉಸಿರಿನ ತನಕ ವಿವಿಧ ಸಂಶೋಧನೆಗಳಲ್ಲಿ ಮಗ್ನರಾಗಿದ್ದರು. ಸಿ ವಿ ರಾಮನ್ ರವರ ಸಾಧನೆ. ಸಿ ವಿ ರಾಮನ್ ರವರ ಅಪೂರ್ವ ಸಾಧನೆಯ ನೆನಪಿನಲ್ಲಿ ಈ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಗುರುತಿಸಲಾಗಿದೆ. ಅವರು 1928 ಫೆಬ್ರವರಿ 28ರಂದು ರಾಮನ್ ಎಫೆಕ್ಟ್ ಎಂದೇ ಪ್ರಸಿದ್ಧವಾದ ತಮ್ಮ ಅಧ್ಯಯನದ ಜಗತ್ತಿಗೆ ತಿಳಿಸಿದರು. ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊಟ್ಟಮೊದಲ ವಿಜ್ಞಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಶಬ್ದ, ಬೆಳಕು, ನಾದಗಳಿಗೆ ವರ್ಣಮಯ ಬೆಳಕು ಚೆಲ್ಲಿದ ಧೀಮಂತ ಸಂಶೋಧಕರು. ಭೌತಶಾಸ್ತ್ರಕ್ಕೆ ಹೊಸ ಆಯಾಮ ನೀಡಿ ಭೌತಶಾಸ್ತ್ರ ನೆಲೆಗೊಳಿಸುವಂತೆ ಮಾಡಿದರು. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ರಾಮನ್ ರವರ ವಿದ್ಯಾಭ್ಯಾಸ ಹಾಗೂ ಅವರು ಮಾಡಿದಂತಹ ಸಂಶೋಧನೆ, ಅವರಿಗೆ ಯಾಕೆ ನೊಬೆಲ್ ಪಾರಿತೋಷಕ ದೊರೆಯಿತು ಅಂತಕ್ಕಂಥ ಎಲ್ಲ ವಿಷಯಗಳನ್ನು ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿದಂತಹ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಕುಮಾರಿ ಶ್ರೀಲಕ್ಷ್ಮಿಯವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಮಕ್ಕಳೇ, ಈ ವಿಜ್ಞಾನ ದಿನದಂದು ನೀವು ಏನು ಇವತ್ತೊಂದು ದಿನಕ್ಕೆ ಮಾತ್ರ ಈ ವಿಜ್ಞಾನ ದಿನವನ್ನು ಸೀಮಿತಗೊಳಿಸಿದರೆ ನಮ್ಮ ದೈನಂದಿನ ಜೀವನದಲ್ಲಿ ಮಕ್ಕಳು ನೀವು ಗಮನಿಸ್ಬೋದು, ಬೆಳಗ್ಗೆ ನಾವು ಎದ್ದಾಗಲಿಂದ ನಾವು ಮಲ್ಕೊಳ್ಳೋವರೆಗೂ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಸೈನ್ಸ್ ಇದ್ದೇ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ಮುಕ್ಕೊಳ್ಸೋದಿರ್ಬೋದು, ಟೂತ್ ಪೇಸ್ಟಲ್ಲಿ ಹಲ್ಲು ಉಜ್ತಕ್ಕಂಥದ್ದಿರ್ಬೋದು, ಆಮೇಲೆ ಟವಲ್ ಹೇಗೆ ತಯಾರಾಗುತ್ತೆ, ಆಮೇಲೆ ಅಡುಗೆ ಮನೆಗೆ ಹೋದ್ರೆ ಅಲ್ಲಿರ್ತಕ್ಕಂಥ ಪಾತ್ರೆಗಳಾಗಿರ್ಬೋದು, ಪರಿಕರಗಳಾಗಿರ್ಬೋದು, ಅಲ್ಲಿ ಇರತಕ್ಕಂತಹ ಆವಿಯಾಗೋದು, ಶೋಧಿಸುವಿಕೆ, ಕುದಿಸುವಿಕೆ, ಆಮೇಲೆ ಊಟ ಮಾಡ್ತಕ್ಕಂಥದ್ದು, ಡೈಜೆಷನ್ನು, ಸೆಕ್ರಿಷನ್ನು, ಎಕ್ಸ್ಕ್ರೀಷನ್ನು, ಪ್ರತಿಯೊಂದು ಕೂಡ
ಸೊ ವಿಜ್ಞಾನ ಬಿಟ್ಟು ಮನುಷ್ಯನ ಬಾಳ್ವೆ ಖಂಡಿತ ಅಸಾಧ್ಯ. ಇವತ್ತು ದಿಸೆಯಲ್ಲಿ ಇವತ್ತಿನ ವಿಜ್ಞಾನ ದಿನಾಚರಣೆಯಲ್ಲಿ ನೀವೇನು ಇಲ್ಲಿ ಕಲ್ತ್ಕೊಳ್ತೀರಲ್ಲ, ಇದನ್ನು ಇನ್ನೂ ಹೆಚ್ಚು ಹೆಚ್ಚು ಆಸಕ್ತಿದಾಯಕವಾಗಿ ಕಲ್ತ್ಕೊಂಡು ಇನ್ನೂ ಹೆಚ್ಚು ಹೆಚ್ಚು ಪ್ರಯೋಗಗಳನ್ನು ಮಾಡೋದ್ರ ಮೂಲಕ ಮತ್ತು ವಿಜ್ಞಾನಕ್ಕೆ ಹೊಸ ಅನ್ವೇಷಣೆಗಳನ್ನು ಮಾಡೋದ್ರ ಮೂಲಕ ಮುಂದೆನೂ ಕೂಡ ಇವತ್ತು ನಾವು ಜಗತ್ತು ಕಂಡಂಥ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಸಿ ವಿ ರಾಮನ್ ಒಬ್ಬರಾದರೆ APJ ಅಬ್ದುಲ್ ಕಲಾಂ ರವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕಾಗುತ್ತೆ. ಯಾರಿಗೊತ್ತು ಇಲ್ಲಿರ್ತಕ್ಕಂತಹ ನೂರಾರು ಮಕ್ಕಳಲ್ಲಿ ಯಾರಾದರೂ ಒಬ್ಬ ಶ್ರೇಷ್ಠ ವಿಜ್ಞಾನಿ ಆಗಬಹುದು ಅಥವಾ ನೊಬೆಲ್ ಪಾರಿತೋಷಕವನ್ನು ಪಡ್ಕೊಳ್ತಕ್ಕಂತಹ ಒಂದು ಅಂಶವೂ ಕೂಡ ನಿಮ್ಮಲ್ಲಿ ಇರಬಹುದು. ಈ ಒಂದು ದಿಸೆಯಲ್ಲಿ ಎಲ್ಲರೂ ಕೂಡ ಹೆಚ್ಚು ಹೆಚ್ಚು ವಿಜ್ಞಾನದಲ್ಲಿ ಆಸಕ್ತಿದಾಯಕವಾಗಿ ಕಲ್ತ್ಕೊಂಡು ಈ ದಿನವನ್ನು ತುಂಬ ಅರ್ಥಪೂರ್ಣವಾಗಿ ನಡೆಸ್ಕೊಡ್ಬೇಕು ಅಂತ ಮತ್ತು ಇಷ್ಟು ಸಮಯದಲ್ಲಿ ನನ್ನ ಮಾತನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮತ್ತು ತಾಳ್ಮೆಯಿಂದ ಕೇಳಿದಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು.